ರಾಜ್ಯದಲ್ಲಿ ಶೇಕಡ 40ಕ್ಕಿಂತ ಈ ಬಾರಿ ಕಡಿಮೆ ಮಳೆ ಪ್ರಮಾಣ ಆಗಿದೆ. ಮುಂಗಾರು ಮುನಿಸಿನಿಂದಾಗಿ ಜನ ಕಂಗಾಲಾಗಿದ್ದಾರೆ, ಅನ್ನದಾತರು ಕಂಗಾಲಾಗಿದ್ದಾರೆ. ಹಾಗಾದ್ರೆ ಇವತ್ತಾದ್ರೂ ನಾಡಿನ ಮಣ್ಣಿನ ಮಕ್ಕಳಿಗೆ ಗುಡ್ ನ್ಯೂಸ್ ಸಿಗತ್ತಾ? ಅಂದ್ರೆ ಇರೋದ್ರಲ್ಲಿ ಸ್ವಲ್ಪ ಸುಧಾರಿಸಿಕೊಳ್ಳೋ ಹಾಗೆ ಬರ ಘೋಷಣೆ ಆಗತ್ತಾ, ಏನಾದ್ರೂ ಪರಿಹಾರ ಸಿಗತ್ತಾ ಅನ್ನುವಂತ ಪ್ರಶ್ನೆ. ಕರುನಾಡನ್ನ ಬರದ ನಾಡು ಅಂತ ಘೋಷಣೆ ಮಾಡ್ತಾರಾ? ಸಿಎಂ ನೇತೃತ್ವದಲ್ಲಿ ಇವತ್ತು ಮಹತ್ವದ ತುರ್ತು ಸಂಪುಟ ಸಭೆ ನಡೆಯಲಿದೆ. ಕರುನಾಡನ್ನ ಬರದ ನಾಡು ಅಂತ ಘೋಷಿಸ್ತಾರಾ ಮುಖ್ಯಮಂತ್ರಿಗಳು ಅನ್ನೋ ಪ್ರಶ್ನೆ. ಸಂಪುಟ ಸಭೆಗೂ ಮುನ್ನ ಎಲ್ಲಾ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಬರ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ ಡಿಕೆ ಶಿವಕುಮಾರ್. ಕುಡಿಯೋ ನೀರು, ಜಾನುವಾರು, ಮೇವು, ಕೃಷಿ ಚಟುವಟಿಕೆ, ಉದ್ಯೋಗ ಎಲ್ಲ ಕುರಿತಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಹನುಮಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಇವತ್ತು ಯಾವೆಲ್ಲ ನಿಟ್ಟಿನಲ್ಲಿ ಚರ್ಚೆ ಆಗಲಿದೆ? ಏನಾದರೂ ಬರ ಘೋಷಣೆ ಆಗತ್ತಾ? ಏನ್ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಕಲಬುರಗಿ, ಬೆಳಗಾವಿ ವಿಭಾಗ ಸೇರಿದಂತೆ ವಿವಿಧ ವಿಭಾಗವಾರು ಸಭೆಗಳನ್ನ ನಡೆಸಿ ಅಲ್ಲಿಯ ವಾಸ್ತವಿಕಾಂಶಗಳು ಏನಿದಾವೆ ಅದರೆಲ್ಲವೂ ಕೂಡ ಕುರಿತು ಅಂಕಿಅಂಶಗಳ ಸಮೇತ ಈಗಾಗಲೇ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಮುಂದುವರೆದು ಬೆಳಗಾವಿಯಲ್ಲಿ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯ ನಂತರದಲ್ಲಿ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ 1 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನೋ ತೀರ್ಮಾನ ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಖಾತೆಗೂ ಕೂಡ ಕುಡಿಯೋ ನೀರಿನಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ 5 ಕೋಟಿ ರೂಪಾಯಿ ಹಣವನ್ನ ಹಾಕುವಂತ ಕೆಲಸವೂ ಕೂಡ ಸರ್ಕಾರ ಮಾಡಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಈಗ ಸದ್ಯದ ಇವತ್ತಿನ ಪರಿಸ್ಥಿತಿಯನ್ನ ಗಮನಿಸುವಂತದ್ದಾದ್ರೆ ಮೊದಲಿಗೆ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ಜೊತೆಗೆ ಸಭೆಯನ್ನ ನಡೆಸಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಬರದ ಪರಿಸ್ಥಿತಿ ಯಾವ ರೀತಿ ಇದೆ, ಜಾನುವಾರುಗಳಿಗೆ ಮೇವಿನ ಪರಿಸ್ಥಿತಿ ನೀಡುವಂತ ವಿಚಾರದಲ್ಲಿ ಯಾವ ರೀತಿ ಇದೆ, ಅದರ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರ ಕ್ರಮಗಳನ್ನ ಇದುವರೆಗೂ ತೆಗೆದುಕೊಂಡಿದ್ದಾರೆ, ಮುಂದೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ವಿಚಾರಗಳನ್ನ ಕೂಲಂಕುಷವಾಗಿ ಚರ್ಚೆ ನಡೆಸಲಿಕ್ಕಿದ್ದಾರೆ. ಅದಾದ ನಂತರದಲ್ಲಿ ಸಚಿವ ಸಂಪುಟದಲ್ಲೂ ಕೂಡ ಒಂದು ಮಹತ್ತರ ವಿಚಾರಗಳು ಈಗ ಚರ್ಚೆಗೆ ಬರುವಂತ ಸಾಧ್ಯತೆಗಳಿದಾವೆ. ಕಾರಣ ಏನಂತ ಹೇಳಿದ್ರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಗುಳೆ ಹೋಗುವಂತ ಪದ್ಧತಿಗೆ ಶುರು ಆಗ್ತಾ ಇರುವಂತದ್ದು, ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗಗಳ ಕೊರತೆ ಇರುವಂತದ್ದು, ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಸೇರಿದಂತೆ ಬೇರೆ ಬೇರೆ ಸಮಸ್ಯೆಗಳಿರುವಂತಹ ಹಿನ್ನೆಲೆಯಲ್ಲಿ ಗುಳೆ ಹೋಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುವಂತದ್ದು ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಅಂತದನ್ನ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ನಡೆಸಲಿಕ್ಕಿದ್ದಾರೆ. ಮತ್ತೊಂದು ಕಡೆಗೆ ಬರ ಅಂತ ಘೋಷಣೆ ಮಾಡುವ ಮುನ್ನ ಕೇಂದ್ರ ಸರ್ಕಾರದಿಂದ ಇಲ್ಲಿ ಬಂದು ಒಂದು ಸಮಿತಿ ಬರಬೇಕು, ತಂಡ ಬಂದು ಅಧ್ಯಯನ ಮಾಡಬೇಕು, ಅದಕ್ಕೆ ಪೂರಕವಾದಂತ ಬೆಳವಣಿಗೆಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದಾವೆ. ಮುಂದುವರೆದು ರಾಜ್ಯದ ಸಂಸದರು ಕೂಡ ಈಗ ಮುಂಗಾರು ಅಧಿವೇಶನ ಏನು ಪ್ರಾರಂಭವಾಗುತ್ತೆ, ಸದನದಲ್ಲೂ ಕೂಡ ಮಾತನಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿಗಳನ್ನ ಮಾಡುವಂತದ್ದು, ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನದ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಬರದ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈಗ ಸರ್ಕಾರ ಆಕ್ಟಿವ್ ಆಗಿರುವಂತದ್ದು. ಥ್ಯಾಂಕ್ ಯು ಹನುಮಂತ್ ದುರ್ಗಡ್ ಡೀಟೇಲ್ಸ್ಗಾಗಿ.